ಆಗಸ್ಟ್ 28, 2026 ರಂದು ಸಂಭವಿಸುವ ಚಂದ್ರಗ್ರಹಣ ಜ್ಯೋತಿಷ್ಯ ಶಾಸ್ತ್ರೀಯವಾಗಿ ಮಹತ್ವದ್ದಾಗಿದೆ. ವೈದಿಕ ಜ್ಯೋತಿಷ್ಯ ಪರಿಭಾಷೆಯಲ್ಲಿ ಗ್ರಹಣವು ಕುಂಭ ರಾಶಿ ಮತ್ತು ಶತಭಿಷ ನಕ್ಷತ್ರದಲ್ಲಿ ಸಂಭವಿಸುತ್ತದೆ ಎಂದು ತಿಳಿಸಲಾಗಿದೆ. ರಾಹು ಕೂಡ ಗ್ರಹಣ ಅಕ್ಷದ ಮೇಲೆ ಪ್ರಭಾವ ಬೀರುತ್ತಾನೆ. ಖಗೋಳಶಾಸ್ತ್ರೀಯವಾಗಿ ಇದು ಆಳವಾದ ಭಾಗಶಃ ಚಂದ್ರಗ್ರಹಣ. ಗ್ರಹಣದ ಸಮಯದಲ್ಲಿ ಚಂದ್ರನು ದಿಗಂತದ ಕೆಳಗೆ ಇರುವುದರಿಂದ ಇದು ಭಾರತದಿಂದ ಗೋಚರಿಸುವುದಿಲ್ಲ. ಪರಿಣಾಮವಾಗಿ ಭಾರತದಲ್ಲಿ ಗ್ರಹಣದ ಸೂತಕ ಅನ್ವಯಿಸುವುದಿಲ್ಲ. ಆದರೂ ಗರ್ಭಿಣಿ ಸ್ತ್ರೀಯರು ಮನೆಯಲ್ಲೇ ಉಳಿಯುವುದು ಸೂಕ್ತ. ಹೊಲಿಯುವುದು, ಹೆಚ್ಚುವುದು ಮತ್ತು ಹರಿತವಾದ ವಸ್ತುಗಳಿಂದ ದೂರವಿರಿ. ಚಂದ್ರಗ್ರಹಣ ಆಗಸ್ಟ್ 28, 2026 ರಂದು ಸಂಭವಿಸುತ್ತದೆ. ಭಾರತೀಯ ಪ್ರಮಾಣಿತ ಸಮಯದ ಪ್ರಕಾರ ಭಾಗಶಃ ಗ್ರಹಣವು ಬೆಳಗ್ಗೆ 8:04ಕ್ಕೆ ಪ್ರಾರಂಭವಾಗಿ ಬೆಳಿಗ್ಗೆ 9:43ಕ್ಕೆ ಉತ್ತುಂಗಕ್ಕೇರಿ ಬೆಳಗ್ಗೆ 11:22ಕ್ಕೆ ಕೊನೆಗೊಳ್ಳುತ್ತದೆ. ಹೊರಗಿನ ಪೆನಂಬ್ರಲ್ ಹಂತವು ಬೆಳಗ್ಗೆ 6:53 ರಿಂದ ಮಧ್ಯಾಹ್ನ 12:31ರವರೆಗೆ ನಡೆಯುತ್ತದೆ. ಚಂದ್ರಗ್ರಹಣ ಕಾಣಸಿಗುವ ಪ್ರದೇಶಗಳು ಯುರೋಪ್, ಏಷ್ಯಾದ ಪಶ್ಚಿಮ, ಆಫ್ರಿಕಾ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಪೆಸಿಫಿಕ್, ಅಟ್ಲಾಂಟಿಕ್, ಇಂಡಿಯನ್ ಸಮುದ್ರ, ಅಂಟಾರ್ಕ್ಟಿಕಾ. ಚಂದ್ರಗ್ರಹಣದ ಪ್ರಭಾವ 12 ರಾಶಿಗಳ ಮೇಲೆ ಹೇಗಿದೆ ತಿಳಿಯೋಣ. ಮೇಷರಾಶಿ. ಈ ರಾಶಿಯ 12ನೇ ಮನೆಯಲ್ಲಿ ಗ್ರಹಣ ನಡೆಯುತ್ತದೆ. ಲಾಭಗಳು, ಸ್ನೇಹಿತರು, ಮಹತ್ವಾಕಾಂಕ್ಷೆಗಳನ್ನು ಸೂಚಿಸುತ್ತದೆ. ಸಂಪರ್ಕಗಳ ಮೂಲಕ ಹೊಸ ಅವಕಾಶಗಳು ಉದ್ಭವಿಸಬಹುದು. ಹಳೆಯ ಸಂಪರ್ಕದಿಂದ ಲಾಭ ಸಿಗಬಹುದು. ಆದರೆ ಅವಾಸ್ತವಿಕ ನಿರೀಕ್ಷೆಗಳನ್ನು ತಪ್ಪಿಸಿ ಹಳೆಯ ಸ್ನೇಹ ಅಥವಾ ಸಂಘಗಳು ಬದಲಾಗಬಹುದು. ವೃಷಭ ರಾಶಿ. ಈ ರಾಶಿಯ 10ನೇ ಮನೆಯಲ್ಲಿ ಗ್ರಹಣ ನಡೆಯುತ್ತದೆ. ವೃತ್ತಿ ಮತ್ತು ಸ್ಥಾನಮಾನ. ವೃತ್ತಿ ಜೀವನದ ಒತ್ತಡ ಹೆಚ್ಚಾಗಬಹುದು. ಉದ್ಯೋಗ ಮತ್ತು ವೃತ್ತಿಯಲ್ಲಿ ಪ್ರಮುಖ ತಿರುವುಗಳಿರುವ ಸಂಭವವಿದೆ. ಮೇಲಧಿಕಾರಿಗಳೊಂದಿಗೆ ಹಾಗೂ ಪ್ರಮುಖ ನಿರ್ಧಾರಗಳು ಮತ್ತು ವೃತ್ತಿಪರ ಸಂವಹನದಲ್ಲಿ ಜಾಗರೂಕರಾಗಿರಿ. ಹೊಸ ಜವಾಬ್ದಾರಿ ಅಥವಾ ಕೆಲಸದ ದಿಕ್ಕು ಬದಲಾಗುವ ಸಾಧ್ಯತೆಯಿದೆ. ಮಿಥುನ ರಾಶಿ. ಈ ರಾಶಿಯ 9ನೇ ಮನೆಯಲ್ಲಿ ಗ್ರಹಣ ನಡೆಯುತ್ತಿದ್ದು ಅದೃಷ್ಟ, ದೂರ ಪ್ರಯಾಣ, ಕಲಿಕೆ, ನಂಬಿಕೆಗಳು, ಧಾರ್ಮಿಕ ವಿಚಾರ, ಉನ್ನತ ಶಿಕ್ಷಣ ಅಥವಾ ದೀರ್ಘ ದೂರ ಯೋಜನೆಗಳನ್ನು ಮರುಮೌಲ್ಯಮಾಪನ ಮಾಡುವ ಅವಧಿ. ಹೊಸ ನಿರ್ಧಾರಕ್ಕೆ ಧಾವಿಸುವ ಬದಲು ಹಳೆಯ ನಿರ್ಧಾರವನ್ನು ಸರಿಪಡಿಸಲು ಒಳ್ಳೆಯದು. ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗಬಹುದು. ಕರ್ಕರಾಶಿ. ಈ ರಾಶಿಯ 8ನೇ ಮನೆಯಲ್ಲಿ ಗ್ರಹಣ ನಡೆಯುತ್ತಿದ್ದು ಹಣಕಾಸು, ಪರಿವರ್ತನೆ, ಅನಿರೀಕ್ಷಿತ ಘಟನೆಗಳು, ಆರೋಗ್ಯ ಮತ್ತು ಮಾನಸಿಕ ಒತ್ತಡದ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಿ. ಅನಗತ್ಯ ಸಾಲಗಳು, ಅಪಾಯಕಾರಿ ಹೂಡಿಕೆಗಳು ಮತ್ತು ಹಠಾತ್ ವೆಚ್ಚಗಳನ್ನು ತಪ್ಪಿಸಿ. ಭಾವನಾತ್ಮಕ ಒತ್ತಡವು ಹೆಚ್ಚಾಗಬಹುದು. ಹಳೆಯ ಸಮಸ್ಯೆಗಳನ್ನು ಪರಿಹರಿಸುವ ಸಮಯ. ಹಣಕಾಸಿನ ಬಗ್ಗೆ ಹೆಚ್ಚಿನ ಎಚ್ಚರಿಕೆ ವಹಿಸುವುದು ಸೂಕ್ತ. ಸಿಂಹರಾಶಿ. ಈ ರಾಶಿಯ 7ನೇ ಮನೆಯಲ್ಲಿ ಗ್ರಹಣ ನಡೆಯುತ್ತದೆ. ಮದುವೆ, ದಾಂಪತ್ಯ ಮತ್ತು ಪಾಲುದಾರಿಕೆಗಳು ಮತ್ತು ವ್ಯವಹಾರ ಸಂಬಂಧಗಳಲ್ಲಿ ತಾಳ್ಮೆ ವಹಿಸುವುದರ ಜೊತೆಗೆ ಮಹತ್ವದ ಬದಲಾವಣೆ ಕಾಣಬಹುದು. ಸಂಗಾತಿಯೊಂದಿಗೆ ವಾದಗಳನ್ನು ತಪ್ಪಿಸಿ ಮತ್ತು ಕೋಪದಲ್ಲಿ ಪ್ರಮುಖ ಸಂಬಂಧದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಮಾತುಕತೆಯಲ್ಲಿ ತಾಳ್ಮೆ ಅಗತ್ಯವಿದೆ. ಕನ್ಯಾ ರಾಶಿ. ಈ ರಾಶಿಯ 6ನೇ ಮನೆಯಲ್ಲಿ ಗ್ರಹಣ ನಡೆಯುತ್ತದೆ. ಆರೋಗ್ಯ ಮತ್ತು ದೈನಂದಿನ ಕೆಲಸ, ದಿನಚರಿ, ಸಾಲ, ಸ್ಪರ್ಧೆ, ಕೆಲಸದ ಹೊರೆ ಮತ್ತು ಭಾವನಾತ್ಮಕ ವಿಚಾರಗಳ ಸಮತೋಲನಕ್ಕೆ ಗಮನ ಕೊಡಿ. ಅತಿಯಾಗಿ ಯೋಚಿಸುವುದನ್ನು ತಪ್ಪಿಸಿ ಮತ್ತು ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ಶತ್ರು ಹಾಗೂ ಸ್ಪರ್ಧಿಗಳ ಮೇಲೆ ಮೇಲುಗೈ ಸಾಧಿಸುವ ಅವಕಾಶವೂ ಇದೆ. ತುಲಾ ರಾಶಿ. ಈ ರಾಶಿಯ 5ನೇ ಮನೆಯಲ್ಲಿ ಗ್ರಹಣ ನಡೆಯುತ್ತಿದ್ದು ಮಕ್ಕಳು, ಸೃಜನಶೀಲತೆ, ವಿದ್ಯಾಭ್ಯಾಸ, ಪ್ರೀತಿ, ಪ್ರಣಯ, ಭಾವನಾತ್ಮಕ ಏರಿಳಿತಗಳು, ಸಂಬಂಧಗಳು ಅಥವಾ ಸೃಜನಶೀಲ ಯೋಜನೆಗಳ ಮೇಲೆ ಪರಿಣಾಮ ಬೀರಬಹುದು. ತಕ್ಷಣದ ಫಲಿತಾಂಶಗಳನ್ನು ಹುಡುಕುವ ಬದಲು ನೀವು ನಿಜವಾಗಿಯೂ ಏನು ಬಯಸುತ್ತೀರಿ ಎಂಬುದನ್ನು ಪುನರ್ವಿಮರ್ಶಿಸಲು ಉತ್ತಮ ಅವಧಿ. ಹೂಡಿಕೆ ವಿಚಾರಗಳಲ್ಲಿ ಏರಿಳಿತವಿರುವ ಕಾರಣ ಊಹಾತ್ಮಕ ಹೂಡಿಕೆಯಲ್ಲಿ ಎಚ್ಚರಿಕೆ ವಹಿಸಿ. ವೃಶ್ಚಿಕ ರಾಶಿ. ಈ ರಾಶಿಯ 4ನೇ ಮನೆಯಲ್ಲಿ ಗ್ರಹಣ ನಡೆಯುತ್ತಿದ್ದು ವಾಹನ, ಮನೆ, ತಾಯಿ ಮತ್ತು ಕುಟುಂಬ ವಿಷಯಗಳಿಗೆ ಗಮನ ನೀಡಬೇಕಾಗಬಹುದು. ಆಸ್ತಿ, ಮನೆ ದುರಸ್ತಿ ಅಥವಾ ಕುಟುಂಬ ಚರ್ಚೆಗಳನ್ನು ತಾಳ್ಮೆಯಿಂದ ನಿರ್ವಹಿಸಬೇಕು ಹಾಗೂ ಇದಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಬದಲಾವಣೆ ಕಾಣಸಿಗಬಹುದು. ಮನೆ ಬದಲಾವಣೆ ಅಥವಾ ನವೀಕರಣದ ಯೋಚನೆ ಬರಬಹುದು. ಧನುರಾಶಿ. ಈ ರಾಶಿಯ 3ನೇ ಮನೆಯಲ್ಲಿ ಗ್ರಹಣ ನಡೆಯುತ್ತಿದ್ದು ಸಂವಹನ, ಪ್ರಯಾಣ ಮತ್ತು ಮಾತು, ಸಂದೇಶಗಳು ಮತ್ತು ಪ್ರಮುಖ ದಾಖಲೆಗಳೊಂದಿಗೆ ವಿಶೇಷವಾಗಿ ಜಾಗರೂಕರಾಗಿರಿ. ಒಡಹುಟ್ಟಿದವರು ಅಥವಾ ನಿಕಟ ಸಂಪರ್ಕಗಳೊಂದಿಗೆ ಅನಗತ್ಯ ವಾದಗಳನ್ನು ತಪ್ಪಿಸಿ. ಬರವಣಿಗೆ, ಮಾಧ್ಯಮ, ಸೋದರ ಸೋದರಿಯರ ವಿಚಾರಗಳಲ್ಲಿ ಚಟುವಟಿಕೆ ಹೆಚ್ಚಾಗುತ್ತದೆ. ಹೊಸ ಪ್ರಯತ್ನಕ್ಕೆ ಉತ್ತಮ ಸಮಯ. ಮಕರ ರಾಶಿ. ಈ ರಾಶಿಯ 2ನೇ ಮನೆಯಲ್ಲಿ ಗ್ರಹಣ ನಡೆಯುತ್ತಿದ್ದು
ಹಣಕಾಸು, ಕುಟುಂಬ ಮತ್ತು ಮಾತಿನ ಮೇಲೆ ನಿಗಾ ಇರಿಸಿ. ಹಠಾತ್ ಖರೀದಿಗಳು ಮತ್ತು ಭಾವನಾತ್ಮಕವಾಗಿ ಪ್ರಭಾವಿತರಾಗಿ ಹಣಕಾಸಿನ ಬದ್ಧತೆಗಳಿಗೆ ಸಿಲುಕಿಕೊಳ್ಳದಂತೆ ಎಚ್ಚರಿಕೆ ವಹಿಸಿ. ಅನಗತ್ಯ ಖರ್ಚು ಹಾಗೂ ಕುಟುಂಬದವರೊಡನೆ ಕಠಿಣ ಮಾತುಗಳನ್ನು ತಪ್ಪಿಸುವುದು ಉತ್ತಮ. ಕುಂಭರಾಶಿ. ಈ ರಾಶಿಯಲ್ಲೇ ಅಂದರೆ ಜನ್ಮದಲ್ಲಿ ಗ್ರಹಣ ನಡೆಯುತ್ತಿದ್ದು ಸ್ವಯಂ ಗ್ರಹಣವು ಕುಂಭದಲ್ಲಿ ಬೀಳುವುದರಿಂದ ಭಾವನೆಗಳು, ಆತ್ಮವಿಶ್ವಾಸ ಮತ್ತು ಸಂಬಂಧಗಳು ಮರುಮೌಲ್ಯಮಾಪನದ ಅವಧಿಗೆ ಒಳಗಾಗಬಹುದು. ಹಠಾತ್ ನಿರ್ಧಾರಗಳನ್ನು ತಪ್ಪಿಸಿ. ಅತ್ಯಂತ ನೇರ ಪರಿಣಾಮ ಬೀರುವ ರಾಶಿ ಮನಸ್ಸು, ಆರೋಗ್ಯ. ವೈಯಕ್ತಿಕ ನಿರ್ಧಾರಗಳ ಮತ್ತು ಜೀವನದ ದಿಕ್ಕಿನಲ್ಲಿ ಬದಲಾವಣೆಯ ಅನುಭವವಾಗಬಹುದು. ಆತುರದ ನಿರ್ಧಾರ ಬೇಡ. ಮೀನರಾಶಿ. ಈ ರಾಶಿಯ 12ನೇ ಮನೆಯಲ್ಲಿ ಗ್ರಹಣ ನಡೆಯುತ್ತಿದ್ದು ವೆಚ್ಚಗಳು, ಆರೋಗ್ಯ, ಮಾನಸಿಕ ಶಾಂತಿ ಮತ್ತು ಹಣಕಾಸನ್ನು ರಕ್ಷಿಸುವ ಕಡೆ ಗಮನವಹಿಸಿ. ಅನಿರೀಕ್ಷಿತ ವೆಚ್ಚಗಳು ಅಥವಾ ಭಾವನಾತ್ಮಕ ಆಯಾಸ ಸಾಧ್ಯತೆಯಿದೆ. ವಿಶ್ರಾಂತಿ, ಆಧ್ಯಾತ್ಮಿಕತೆ ಮತ್ತು ಅಪೂರ್ಣ ವಿಷಯಗಳನ್ನು ಪೂರ್ಣಗೊಳಿಸುವತ್ತ ಗಮನಹರಿಸಿ. ನಿದ್ರೆ, ವಿದೇಶಯಾತ್ರೆ, ಏಕಾಂತ ಮತ್ತು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಗಮನ ಕೊಡಿ. ಅನಗತ್ಯ ಖರ್ಚು ತಪ್ಪಿಸಿ. ವಿಶ್ರಾಂತಿಗೆ ಆದ್ಯತೆ ನೀಡಿ. ಕುಂಭ, ಸಿಂಹ, ಮಕರ, ಕರ್ಕಾಟಕ ಮತ್ತು ಮೀನ ರಾಶಿಗಳಿಗೆ ಈ ಗ್ರಹಣದ ಪರಿಣಾಮ ಹೆಚ್ಚು ಗಮನಾರ್ಹವಾಗಬಹುದು ಎಂದು ಜ್ಯೋತಿಷ್ಯ ವ್ಯಾಖ್ಯಾನಗಳಲ್ಲಿ ತಿಳಿಸಿದೆ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.